ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ಅನುಮಾನ ದಟ್ಟವಾಗ್ತಾ ಇದೆ. ಇದಕ್ಕೆ ಕಾರಣ ಇದೆ. ಬಿಜೆಪಿ ನಾಯಕರಿಗಿಂತ ಹೆಚ್ಚು ಕಟುವಾಗಿ ಕಾಂಗ್ರೆಸ್ನ ಪ್ರಮುಖ ಶಾಸಕರೇ ಸರ್ಕಾರವನ್ನು ಟೀಕಿಸ್ತಾ ಇದ್ದಾರೆ. ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕರು ಈ ರೀತಿ ಸಿಡಿದೇಳೋದಕ್ಕೆ ಏನು ಕಾರಣ? ಯಾಕಾಗಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ಶಾಸಕರೇ ಈ ರೀತಿ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ? ಡೀಟೇಲ್ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯ ಸರ್ಕಾರಕ್ಕೆ ಒಂದಾದ ಮೇಲೊಂದರಂತೆ ಮುಜುಗರ. ಅನುದಾನ ಬಂದರೂ ವರ್ಕ್ ಆರ್ಡರ್ ಬಂದಿಲ್ಲ. ಇನ್ನೆರಡು ದಿನದಲ್ಲಿ ನಾನು ರಾಜೀನಾಮೆ ಕೊಟ್ಟರೂ ಆಶ್ಚರ್ಯ ಇಲ್ಲ. ಚಿಕ್ಕೋಡಿಯಲ್ಲಿ ಕಾಗವಾಡ ಶಾಸಕ ರಾಜು ಕಾಗೆ ಅಸಮಾಧಾನ. ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರದಿಂದ ಸಿಡಿದೆದ್ದಿದ್ದ ಬಿಆರ್ ಪಾಟೀಲ್. ಆಡಿಯೋ ಬಾಂಬ್ನಿಂದ ರಾಜ್ಯದಲ್ಲಿ ಶುರುವಾಗಿದ್ದು ಸಂಚಲನ. ಮಾತನಾಡೋಣ, ರಾಯಚೂರಿಗೆ ಬನ್ನಿ ಅಂತ ಸಿಎಂ ಕರೆದ್ರು, ಬರಲ್ಲ ಅಂದ ಆಳಂದ ಎಂಎಲ್ಎ. ಅಕ್ರಮ ಆರೋಪ ಹೊತ್ತಿರೋ ಸಚಿವರು ರಾಜೀನಾಮೆ ಕೊಡ್ಲಿ, ತನಿಖೆಯಾಗಿ ಏನೂ ತಪ್ಪಿಲ್ಲ ಅಂತಂದ್ರೆ ಸಚಿವರಾಗ್ಲಿ. ಜಮೀರ್ ಅಹಮದ್ ರಾಜೀನಾಮೆ ಕೊಡ್ಲಿ ಅಂದ್ರು. ಸಾಗರ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ. ವಿಶೇಷ ಅನುದಾನ ಕೊಡೋ ಬಗ್ಗೆ ಗಮನ ಹರಿಸ್ತೀವಿ, ರಾಜು ಕಾಗೆಯನ್ನ ಕರೆದು ಮಾತನಾಡ್ತೀನಿ. ಅಸಮಾಧಾನ ಶಮನಕ್ಕೆ ಮುಂದಾದ ಸಿಎಂ ಸಿದ್ದರಾಮಯ್ಯ. ಬಿಆರ್ ಪಾಟೀಲ್ ಹೇಳಿದ್ದು ಅಕ್ಷರಶಃ ಸತ್ಯ ಅಂದ್ರು ಮಾಜಿ ಸಿಎಂ ಬಿಎಸ್ವೈ. ಆಡಳಿತ ಪಕ್ಷದ ಶಾಸಕರು ಮಾತನಾಡಿದ್ರು, ಸಿಎಂ ಡಿಸಿಎಂ ತುಟಿ ಪಿಟಿ ಕಂತಿಲ್ಲ ಅಂತ ಬೊಮ್ಮಾಯಿ ಕಿಡಿ. ಸಿದ್ದರಾಮಯ್ಯ ಮೂಗಿಗೆ ತುಪ್ಪ ಸವರೋ ಕೆಲಸ ಮಾಡ್ತಿದ್ದಾರೆ ಎಂದರು ಶೆಟ್ಟರ್. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರಿಂದ ಆಕ್ರೋಶ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.